ಈಗ ಉತ್ತರ ಸರಿಯಾಗಿದೆಯಲ್ಲ ನಗ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ನಗರೇ ಅಪರೂಪ. ಇವತ್ತೇನೋ ನಗ್ತಾ ಇದ್ದಾರೆ, ಬಹಳ ಸಂತೋಷ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರ ಉತ್ತರ ಕೇಳಿ ಅವರಿಗೆ ನಗು ಬಂದಿದೆ. ಇವರು ಉತ್ತರ ಕೇಳಿ, ಮುಖ್ಯಮಂತ್ರಿಗಳ ಉತ್ತರ ಕೇಳಿ ಬೆಲೆ ಅಧ್ಯಕ್ಷರೇ ಸಾಮಾನ್ಯವಾಗಿ ಮಾತನಾಡೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟೊಂದು ಒಳ್ಳೆಯ ರೀತಿ ಎಲ್ಲವನ್ನ ನೋಡಿ ತಿಳ್ಕೊಂಡು ಬಂದು ಸಮಗ್ರವಾಗಿ ತಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದ್ರ ಮೂಲಕ ಒಳ್ಳೆಯ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ಕ್ಲಾರಿಫಿಕೇಷನ್ ಕೇಳಿ, ಯಾವುದಾದ್ರೂ ಅಂಕಿಅಂಶಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡ್ರೆ ಖಂಡಿತ ಕ್ಲಾರಿಫಿಕೇಷನ್ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಬಹುಶಃ ಇತ್ತೀಚಿನ ದಿವಸಗಳು ಇಷ್ಟು ಒಳ್ಳೆಯ ಭಾಷಣವನ್ನು ನಾನು ಕೇಳಿರಲಿಲ್ಲ. ಭಾಳ ಒಳ್ಳೆಯ ಮಾತನಾಡಿದ್ದಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸರ್ ಒಂದು ನಿಮಿಷ. ನಾವು ಮಾನ್ಯ ಯಡಿಯೂರಪ್ಪನವ್ರಿಗೆ ಕಾರಣಗಳು ನಮಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ ಹೋಗೋ ವೇಳೆಗೆ ಇಷ್ಟೆಲ್ಲ ಜನ ಇದ್ದರು, ಕಾಂಪಿಟೇಷನ್ ಇದ್ದರು, ಮೇಲಿಂದ ಒತ್ತಡ ಇದ್ದರು ಕೂಡ ಅಷ್ಟು ತಮ್ಮ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಇವ್ರಿಗೆ ಜವಾಬ್ದಾರಿ ಕೊಟ್ಟಲ್ಲ. ಈಗ ನೀವು ಕೊಟ್ಟ ಜವಾಬ್ದಾರಿನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ನೀವು ಅವ್ರನ್ನ ಅಭಿನಂದಿಸಬೇಕಾಗಿಲ್ಲ, ಇಡೀ ಸದನ ನಿಮ್ಮನ್ನು ಅಭಿನಂದಿಸುತ್ತೆ. ಎಂಥ ತೀರ್ಮಾನ ತಗೊಂಡಿದ್ದೀರಿ, ಮುಂದಿನ ವಿಚಾರಗಳನ್ನೆಲ್ಲ ತೆರೆ ಮೇಲೆ ನೋಡಬೇಕಾಗಿ. ಯಾವನೇವನು ಗೊತ್ತಿಲ್ದಿರ ಭಾಷೆಯಲ್ಲಿ ಏನೇನೋ ಮಾತಾಡ್ತಾವನೆ. ಬಸವರಾಜ್ ಸರ್, ಖಂಡಿತವಾಗೂ ನಿಮ್ಮ ಮಾತನ್ನು 100ಕ್ಕೆ 100 ಒಪ್ಕೊಳ್ತೀನಿ. ಐ ಡೋಂಟ್ ಡಿಸ್ಪ್ಯೂಟ್. ನಮ್ಮದು ನಿಮ್ಮದು ಎಲ್ಲರದೂ ತೆರೆ ಮೇಲೆ ಜನ ನೋಡ್ತಾರೆ. ನಮ್ದು ಅಷ್ಟೇ ಅಲ್ಲ, ನಿಮ್ಮದೂ ತೆರೆ ಮೇಲೆ ನೋಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಸಿದ್ದರಾಮಯ್ಯನವರಿಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸ್ವಲ್ಪ ನಾನು ಕ್ಲಾರಿಫಿಕೇಶನ್ಸ್ ಎಲ್ಲ ಕೇಳೋವರಿಗೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗದೆ ಇದ್ದರೆ ಬಹಳ ಒಳ್ಳೆಯದು. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಮೊದಲನೇ ಅಧಿವೇಶನ ಫೇಸ್ ಮಾಡ್ತಾ ಇದ್ದಾರೆ. ನಾನು ಬೆಲೆ ಏರಿಕೆ ಬಗ್ಗೆ ರಾಜಕೀಯ ಭಾಷಣ ಮಾಡಲಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಭಾಷಣನೂ ಕೂಡ ಜನ ಕೇಳಿದ್ದಾರೆ, ಕರ್ನಾಟಕದ ಜನ ಕೇಳಿದ್ದಾರೆ. ಇವ್ರ ಭಾಷಣನೂ ಕೂಡ ಇವತ್ತು ಕರ್ನಾಟಕದ ಜನ ಕೇಳಿದ್ದಾರೆ. ಪಾಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಅವರು ಸ್ವಾಭಾವಿಕವಾಗಿ ಕೊಡಲೇಬೇಕು. ಯಾಕಂದರೆ ಅವ್ರ ಪ್ರಯತ್ನದಿಂದಲೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಅದರಿಂದ ಅವರು ನಿಮ್ಮ ಬಗ್ಗೆ ಶಬಾಷ್ಗಿರಿ ಕೊಡಲೇಬೇಕು, ಬೆನ್ನು ತಟ್ಟಲೇಬೇಕು. ಎತ್ತವರಿಗೆ ಎಗ್ಗಣ ಮುದ್ದು ಅಂತ ಒಂದು ಗಾದೆ ಇದೆ. ಎತ್ತವರಿಗೆ ಎಗಣ ಮುದ್ದು ಅಂತ ಒಂದು ಗಾದೆ ಇದೆ. ಎಷ್ಟಕ್ಕೆ? ಅದರಿಂದ ಪಾಪ ಯಡಿಯೂರಪ್ಪನವರು ಇಂಥ ಭಾಷಣ ಇತ್ತೀಚಿನ ದಿನಗಳಲ್ಲಿ ಕೇಳೇ ಇರಲಿಲ್ಲ. ನೀವೇನಾಗಾರು ಒಳ್ಳೆ ಭಾಷಣ ಮಾಡಿರ್ಲಿಲ್ವೋ?